ನಮಸ್ಕಾರ, ಶುಭೋದಯ. ದಿನ ಬೆಳಗಾಗಿ ಒಂದೆರಡು ಒಳ್ಳೆಯ ನುಡಿಗಳನ್ನು ಮನಸ್ಸಿಗೆ ಹಾಕಿಕೊಳ್ಳುವುದರ ಮೂಲಕ ಅದ್ಭುತವಾದ ಜೀವನಕ್ಕೆ ಒಂದು ಮುನ್ನುಡಿಯನ್ನು ಬರೆದುಕೊಳ್ಳುವಂತಹ ಈ ಕಾರ್ಯ ಭಾಳ ವಿಶೇಷವಾದದ್ದೇ. ಈ ಕಾರ್ಯದಲ್ಲಿ ನಾವು ಅನೇಕ ವಿಚಾರಗಳನ್ನು ಕೇಳ್ತಾ ಬರ್ತೀವಿ. ಆ ವಿಚಾರಗಳಲ್ಲಿ ಈಗ ನಾವು ನೋಡಬೇಕಾಗಿರುವಂಥದ್ದು ಮನೋಶುದ್ಧತೆಯ ವಿಚಾರ. ಅದಕ್ಕೆ ಚನ್ನಬಸವಣ್ಣನವರು ತಮ್ಮ ಒಂದು ವಚನದಲ್ಲಿ ಹೀಗೆ ಹೇಳ್ತಾರೆ: ಮಂಡೆ ಮಾಸಿದಡೆ ಮಹಾಮಜ್ಜನವ ಮಾಡುವುದು, ವಸ್ತ್ರ ಮಾಸಿದಡೆ ಮಡಿವಾಳಂಗಿಕ್ಕುವುದು, ಮನ ಮಾಸಿದಡೆ ಕೂಡಲ ಸಂಗನ ಶರಣರ ಅನುಭಾವವು ಮಾಡುವುದು ಅಂದೆನು. ಮಂಡೆ ಮಾಸಿದಡೆ ಮಹಾಮಜ್ಜನವ ಮಾಡುವುದು. ನಾವು ದೇಹ ಹೊಲಸಾದರೆ, ಮೈ ಹೊಲಸಾದರೆ ಬೇಕಾದ ಎಲ್ಲ ಸೋಪು ಶಾಂಪೂಗಳನ್ನು ಬಳಸಿ ಸ್ವಚ್ಛ ಮಾಡಿಕೊಳ್ತೀವಿ, ಸ್ನಾನ ಮಾಡ್ತೀವಿ. ಆದರೆ ಮನಸ್ಸು ಹೊಲಸಾದರೆ ನಾವು ಏನು ಮಾಡಬೇಕು ಅನ್ನೋದನ್ನೇ ವಿಚಾರಿಸೋದಿಲ್ಲ. ಶರೀರ ಹೊಲಸಾದರೆ ತೊಳೆದುಕೊಳ್ತೇವೆ, ಬಟ್ಟೆ ಹೊಲಸಾದರೆ ತೊಳೆದುಕೊಳ್ತೇವೆ. ಆದರೆ ಮನಸ್ಸು ಹೊಲಸಾದರೆ ಏನು ಮಾಡಬೇಕು ಅನ್ನೋದನ್ನು ಇಲ್ಲಿ ಬಹಳ ವಿಶೇಷವಾಗಿ ಹೇಳಿದ್ದಾರೆ. ಕೂಡಲ ಸಂಗನ ಶರಣರ, ಕೂಡಲ ಚನ್ನ ಸಂಗನ ಶರಣರ ಅನುಭಾವ ಮಾಡುವುದು ಅಂದು. ಅನುಭಾವ ಅಂತಂದರೆ ಜೀವನದಲ್ಲಿ ಸಾಕಷ್ಟು ಅನುಭವಗಳನ್ನು ಪಟ್ಟ ಶರಣರು ಅನುಭವದಿಂದ ಒಂದು ವಿಶೇಷವಾದ ಅನುಭೂತಿಯನ್ನು ಪಡೆದು ಆ ಅನುಭೂತಿಯೊಂದಿಗೆ ಆತ್ಮಾನುಭವವನ್ನು ಹೊಂದಿದ್ದಾರೋ ಆ ವಿಚಾರಗಳನ್ನು ಅನುಭವ ಅಂತ ಹೇಳೋದನ್ನು ನಾವು ಕೇಳಿದ್ದೀವಿ. ಅಂತಹ ಆತ್ಮಾನುಭವದ ನುಡಿಗಳನ್ನು ಕೇಳುವುದೇ ಮನೋಶುದ್ಧಿಯ ದಾರಿ ಅಂಥೇಳಿ ಈ ವಚನದಲ್ಲಿ ಹೇಳ್ತಾ ಬಂದಿದ್ದಾರೆ. ಅಂತಹ ಒಂದು ಅನುಭವದ ವಿಚಾರಗಳನ್ನು ಮತ್ತೆ ಮತ್ತೆ ಕೇಳುವುದರ ಮೂಲಕ ಮನಸ್ಸನ್ನು ಶುದ್ಧ ಮಾಡಿಕೊಳ್ಳಬಹುದು. ನಾವೆಲ್ಲ ಮನಸ್ಸಿನ ಶುದ್ಧತೆಯ ಕಡೆಗೆ ಅಷ್ಟಾಗಿ ಲಕ್ಷಿಸಿಲ್ಲ. ಮನಸ್ಸನ್ನೋದನ್ನು ನಾವು ವಿಚಾರ ಮಾಡ್ತೀವಿ, ಮನಸ್ಸಿಗೆ ಖುಷಿಯಾದದ್ದನ್ನು ಮಾಡ್ತೀವಿ, ಮನಸ್ಸಿಗೆ ಬೇಸರ ಆದದ್ದನ್ನು ಬಿಟ್ಬಿಡ್ತೀವಿ. ಮನಸ್ಸು ಇದೆ, ಮನಸ್ಸಿಲ್ಲ ಅನ್ನೋದನ್ನೆಲ್ಲ ಮಾತಾಡ್ಕೊಳ್ತೀವಿ. ಆದರೆ ಅಂತಹ ಮನಸ್ಸನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವ, ಆ ಮನಸ್ಸಿನ ಶುದ್ಧತೆಗಾಗಿ ಒಂದಿಷ್ಟು ಪ್ರಯತ್ನ ಮಾಡೋದನ್ನು ನಾವು ಬಿಟ್ಟೇ ಬಿಟ್ಟಿದ್ದೀವಿ. ಅಂಥ ಮನೋಶುದ್ಧಿಯ ದಾರಿಯನ್ನು ಈ ವಚನದಲ್ಲಿ ನಾವು ಕೇಳ್ತಾ ಇದ್ದೀವಿ. ಆ ದಾರಿ ಅಷ್ಟೇನು ಕ್ಲಿಷ್ಟವಾಗಿಲ್ಲ, ಆ ದಾರಿ ಅಷ್ಟೇನು ಕಷ್ಟಕರವಾದದ್ದಲ್ಲ. ಮನಸ್ಸನ್ನು ಶುದ್ಧಗೊಳಿಸುವ ಆ ದಾರಿ ಭಾಳ ಸುಲಭವಾದದ್ದು. ಇದೀಗ ಕೇಳಿರುವಂತೆ ಅನುಭವವನ್ನೇ ಮಾಡುವುದು, ಅನುಭವವನ್ನೇ ಕೇಳುವುದು. ನಾವೆಲ್ಲ ಜೀವನದಲ್ಲಿ ಅನೇಕ ಅನುಭವಗಳನ್ನು ಪಡ್ತಾ ಹೋಗ್ತೀವಿ. ಎಳೆಯ ವಯದಿಂದ ಹಿಡಿದು ಸಾಯುವವರೆಗೆ ಅನೇಕ ಅನುಭವಗಳನ್ನು ನಾವೆಲ್ಲ ಪಡ್ತಾ ಇರ್ತೀವಿ. ಆ ಅನುಭವಗಳು ಸುಖದ ಅನುಭವಗಳಾಗಿರಬಹುದು, ದುಃಖದ ಅನುಭವಗಳಾಗಿರಬಹುದು, ಅದು ಇತ್ಯಾದಿ ಏನೇ ಆಗಿರಬಹುದು. ಅನುಭವಗಳು ಅನುಭವಗಳೇ. ಅನುಭವಗಳ ವಿನಃ ಜೀವನವನ್ನು ನಾವೇನು ನೋಡಲಿಕ್ಕಾಗದು. ಆ ಅನುಭವಗಳನ್ನು ನಾವು ಬೇಕು ಬೇಡ ಅಂತ ಹೇಳಿ ಆಯ್ದುಕೊಳ್ಳಿಕ್ಕಾಗಲಾರದು. ಜೀವನದಲ್ಲಿ ಎಲ್ಲ ಅನುಭವಗಳನ್ನು ನಾವು ಸ್ವಾಗತ ಮಾಡ್ತಾನೆ ಆಯಾ ಅನುಭವಗಳಿಂದ ಮನಸ್ಸನ್ನು ನಾವು ಸ್ಥಿರವಾಗಿಟ್ಟುಕೊಳ್ಳುವ, ಶುದ್ಧವಾಗಿಟ್ಟುಕೊಳ್ಳುವ, ಒಂದು ಹೊಸ ಜೀವನಕ್ಕೆ ಸಿದ್ಧವಾಗಿ ಇಟ್ಟುಕೊಳ್ಳುವ ಪ್ರಯತ್ನವನ್ನು ಮಾಡಬೇಕಾಗಿದೆ. ಆ ಮನೋಶುದ್ಧಿಗಾಗಿ ಶರಣರು ಹೇಳುವಂತೆ ಅನುಭವವನ್ನು
ಕೇಳಬೇಕು ಅನ್ನೋದನ್ನೇನೋ ನಾವು ಮಾಡ್ತೀವಿ. ಪ್ರವಚನ ಪುರಾಣಾದಿಗಳನ್ನು ಕೇಳ್ತೀವಿ, ಒಳ್ಳೆಯ ಉಪನ್ಯಾಸಗಳನ್ನು ಕೇಳ್ತೀವಿ, ಅಥವಾ ಸ್ವತಃ ಅಭ್ಯಾಸವನ್ನು ಮಾಡಿಕೊಳ್ತಾನೆ ಮನೋಶುದ್ಧಿಯನ್ನು ಕೂಡ ಮಾಡಿಕೊಳ್ತೀವಿ. ಆದರೆ ಒಮ್ಮೆ ಹೀಗಾಯಿತು, ಜನಸಾಮಾನ್ಯ ಆತ ತನ್ನ ಜೀವನದ ಗೊಂದಲದಲ್ಲಿ ಗದ್ದಲದಲ್ಲಿ ಮುಳುಗಿರುವಾತ ಈ ಮನಸ್ಸಿನ ವಿಚಾರವನ್ನು ಅಷ್ಟಾಗಿ ತಿಳಿಯೋದಕ್ಕಾಗಲಿ ಶುದ್ಧ ಮಾಡಿಕೊಳ್ಳುವ ಪ್ರಯತ್ನಕ್ಕಾಗಲಿ ಮನಸ್ಸನ್ನು ಒಡ್ಡಿಕೊಳ್ಳಾರ. ಅಂಥಾತನ ಒಂದು ಜೀವನದ ಪ್ರಸಂಗವನ್ನು ಒಂದು ಕಡೆ ನೋಡ್ತೀವಿ. ರಮಣ ಮಹರ್ಷಿಗಳ ಬಳಿಗೆ ಅಂಥ ಒಬ್ಬ ವ್ಯಕ್ತಿ ಬಂದಿದ್ದ. ರಮಣ ಮಹರ್ಷಿಗಳು ಬಹಳ ದೊಡ್ಡ ಸಾಧಕರು, ಆತ್ಮಾನುಭಾವಿಗಳು. ಅವರ ಸಾಮೀಪ್ಯಕ್ಕೆ ಬಂದಂಥ ಪ್ರತಿನಿತ್ಯ ಅವರ ವಿಚಾರಗಳನ್ನು ಕೇಳತಕ್ಕಂಥ ಒಬ್ಬ ಸಾಮಾನ್ಯ ಒಮ್ಮೆ ಪ್ರವಚನ ಮುಗಿದ ನಂತರದಲ್ಲೂ ಅವ್ರ ಹತ್ರ ಕೂತಿದ್ದ. ಅವರು ಕರೆದು ಮಾತಾಡಿಸ್ತಾರೆ, ಅಪ್ಪ ನಿನಗೇನು ಬೇಕಾಗಿದೆ? ಎಲ್ಲ ವಿಚಾರಗಳನ್ನು ಕೇಳಿದ ಮೇಲೂ ಅದ್ಯಾಕೋ ಸಪ್ಪೆ ಮೋರೆ ಮಾಡ್ಕೊಂಡು ಕೂತಿದೀಯಲ್ಲ, ನಿನಗೆ ಬೇಕಾಗಿರೋದೇನು ಅಂತ ಕೇಳಲಾಗಿ ಆತ ಹೇಳ್ತಾನೆ, ಇಲ್ಲ ಗುರುಗಳೇ, ನಾನು ಏನೋ ವಿಚಾರ ಕೇಳಿದರೂ ಕೂಡ ನನ್ನ ಜೀವನ ಪರಿವರ್ತನೆ ಆಗ್ತಾ ಇಲ್ಲ, ನನ್ನ ಮನಸ್ಸು ಸಮಾಧಾನಗೊಳ್ತಾ ಇಲ್ಲ, ನನ್ನ ಮನಸ್ಸು ಉಲ್ಲಾಸಗೊಳ್ತಾ ಇಲ್ಲ, ಜೀವನದ ಬಗ್ಗೆ ಜಿಗುಪ್ಸೆಯನ್ನೇ ಮಾಡಿಕೊಳ್ತಾ ಸಾಗಿದೆ. ಅದಕ್ಕಾಗಿ ನಾನೇನು ಮಾಡಲಿ? ಏನೇ ಕೇಳಿದರೂ ಕೂಡ ನನ್ನ ಮನಸ್ಥಿತಿ ಬದಲಾವಣೆ ಆಗ್ತಾ ಇಲ್ವಲ್ಲ, ಅದಕ್ಕಾಗಿ ನೀವೇನಾದರೂ ಒಂದು ಪರಿಹಾರ ಹೇಳಬೇಕು ಅಂತ ಹೇಳಿ ಕೇಳ್ಕೊಳ್ಳಾಗಿ ರಮಣ ಮಹರ್ಷಿಗಳು ಹೇಳ್ತಾರೆ, ಅಪ್ಪ ನೀನೇನು ಮಾಡಬೇಡ, ಎಲ್ಲ ವಿಚಾರ ನಿನಗಾಗಲೇ ಗೊತ್ತಾಗಿದೆ, ನೀ ಇಷ್ಟು ಮಾಡು ಸಾಕು. ನಮ್ಮ ಆಶ್ರಮದ ಗೋಶಾಲೆಯಲ್ಲಿ ಸಗಣಿ ತುಂಬುವಂಥ ಬುಟ್ಟಿ ಇದೆ. ಆ ಬುಟ್ಟಿಯನ್ನು ತೆಗೆದುಕೊಂಡು ಸಮೀಪದ ಅಲ್ಲೇ ಇರ್ತಕ್ಕಂಥ ಬಾವಿಗಿಳಿದು ಆ ಬುಟ್ಟಿ ತುಂಬ ನೀರು ತಗೊಂಡು ಬಂದುಬಿಡಪ್ಪ, ಮುಂದಿನ ಮಾತನ್ನು ಹೇಳ್ತೇನೆ ಅಂತಂದರು. ಆ ಮನುಷ್ಯ ಅದೇ ರೀತಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ದ. ಗೋಶಾಲೆಗೆ ಹೋಗಿ ಸಗಣಿ ತುಂಬುವಂಥ ಬುಟ್ಟಿನ ತಗೊಂಡು ಹತ್ತಿರ ಇರ್ತಕ್ಕಂತಹ ಬಾವಿಗೆ ಇಳಿದ. ಬಾವಿಗೆ ಇಳಿದು ಬುಟ್ಟಿಯನ್ನು ಅದ್ದಿ ತುಂಬ ನೀರನ್ನು ತುಂಬಿಕೊಂಡು ಮೇಲೆ ತರೋ ಪ್ರಯತ್ನ ಮಾಡುವಷ್ಟೊತ್ತಿಗೆ ಆ ಬುಟ್ಟಿಯಲ್ಲಿರೋ ನೀರೆಲ್ಲ ಖಾಲಿಯಾಗೋಯ್ತು. ಆತ ಮತ್ತೇನೂ ವಿಚಾರ ಮಾಡಲಿಲ್ಲ, ಮತ್ತೆ ಬಾವಿಗಿಳಿದ, ಅದೇ ಬುಟ್ಟಿಯನ್ನು ಅದ್ದಿದ, ನೀರನ್ನು ತುಂಬಿದ, ಮತ್ತೆ ಮೇಲೆ ತಂದ. ಮೇಲೆ ತರೋದ್ರೊಳಗಾಗಿ ಮತ್ತೆ ನೀರು ಖಾಲಿ. ಹೀಗೆ ಮೇಲಿಂದ ಮೇಲೆ ಇದೇ ಪ್ರಯತ್ನ ಮಾಡಿ ಮಾಡಿ ಸಾಕಾಗಿ ಆತ ಖಾಲಿ ಬುಟ್ಟಿಯನ್ನು ಕೈಲಿ ಹಿಡಿದು ಗುರುಗಳ ಹತ್ರ ಹೋಗ್ತಾನೆ. ಗುರುಗಳೇ, ನೀವೇನು ಹೇಳಿದ್ರಿ? ಆ ಸಗಣಿ ಬುಟ್ಟಿಲಿ ನೀರು ತೊಗೊಂಡು ಬಾ ಅಂದ್ರಿ, ನಾನೇನೋ ಹ್ಞೂ ಅಂತ ಹೋದೆ. ಆ ಬುಟ್ಟಿನ ನೀರಿಗೆ ಅದ್ದಿ ಮೇಲೆ ತರೋಷ್ಟೊತ್ತಿಗೆ ನೀರೆಲ್ಲ ಸೋರಿ ಹೋಗ್ತಾ ಇದೆ. ಅದು ಮೊದಲೇ ಬಿದಿರಿನ ಬುಟ್ಟಿ, ಅದರಲ್ಲಿ ನೀರು ಹೇಗೆ ನಿಂತ್ಕೊಳ್ತದೆ ಗುರುಗಳೇ? ನೀವೇನಾದರೂ ಅದ್ರ ಬದಲಾಗಿ ಯಾವುದೋ ಬುಟ್ಟಿನೋ ಪಾತ್ರೆನೋ ಬಕೆಟೋ ಕೊಡನೋ ಹೇಳಿದರೆ ತುಂಬ್ಕೊಂಡು ಬರ್ಬೋದಾಗಿತ್ತು. ಆದರೆ ಆ ಬುಟ್ಟೀಲಿ ನೀರು ತಗೊಂಡು ಬಾ ಅಂದ್ರಲ್ಲ, ಇದೆಂಥ ಮಾತು ಅಂದಾಗ ಗುರುಗಳು ನಗ್ಲಿಕ್ಕೆ ಶುರು ಮಾಡಿದ್ರು. ನಗೋಕ್ಕೆ ಶುರು ಮಾಡಿದ್ರು. ಅಪ್ಪ ನೀನು ಯಾವ ಬುಟ್ಟಿ ಒಯ್ದಿದೆಯಪ್ಪ ನೀರು ತರಲಿಕ್ಕೆ? ನಾ ಹೇಳಿದ್ದನ್ನು ಒಯ್ದಿದೆಯೇನು? ಆವಾಗ ಆತ ಹೇಳ್ತಾನೆ, ಹೌದು ಗುರುಗಳೇ, ನೀವು ಹೇಳಿದ ಬುಟ್ಟಿನೇ ಒಯ್ದಿದ್ದೆ. ಇಲ್ಲೇ ನೋಡಿ, ಇಲ್ಲೇ ಇದೆ ಬುಟ್ಟಿ. ಇದೇ ಬುಟ್ಟಿಯಲ್ಲಿ ನಾನು ನೀರು ತಗೊಂಡು ಬರ್ಲಿಕ್ಕೆ ಪ್ರಯತ್ನ ಮಾಡಿದ್ದು. ಆದರೆ ನೀರೆಲ್ಲ ಸೋರಿ ಹೋಯ್ತೆ ವಿನಃ ನಿಮಗೆ ನೀರು ತಂದು ಕೊಡ್ಲಿಕ್ಕಾಗಲಿಲ್ಲ ಅಂದಾಗ ಆಗ ಗುರುಗಳಂದರು, ಅಪ್ಪ ಇದು ನಾ ಹೇಳಿದಂಥ ಬುಟ್ಟಿ ಅಲ್ಲಪ್ಪ, ಇದು ನಾನು ಸಗಣಿ ಬುಟ್ಟಿ ಹೇಳಿದ್ದೆ. ಆದರೆ ನೀನು ಬೇರೆ ಯಾವುದೋ ಬುಟ್ಟಿಯನ್ನು ತಗೊಂಡು ಹೋಗಿಲ್ಲಪ್ಪ ನೀರು ತರಲಿಕ್ಕೆ. ಆವಾಗ ಆತ ಅಂದ, ಇಲ್ಲ, ನೀವು ಹೇಳಿದ ಸಗಣಿ ಬುಟ್ಟಿನೇ ಗುರುಗಳೇ ಇದು. ಇದ್ರ ತುಂಬ ಸಗಣಿ ಮೆತ್ಕೊಂಡಿತ್ತು. ನೀರು ತರಲಿಕ್ಕಂತ ಹೋಗಿ ಬಾವಿಲಿ ಅದ್ದಿ ಆ ಸಗಣಿ ಎಲ್ಲ ಹೋಗಿ ಸ್ವಚ್ಛ ಆಗಿದೆ ಬುಟ್ಟಿ. ಹಾಗಾಗಿ ನಿಮಗಿದು ಬೇರೆ ಬುಟ್ಟಿ ಅಂತ ಅನಿಸ್ತಾ ಇದೆ ಅಂದಾಗ ಗುರುಗಳಂದರು,
ನೋಡಪ್ಪ, ನೀನು ಆಗಲೇ ಕೇಳಿದೆಯಲ್ಲ, ಆ ನಿನ್ನ ಪ್ರಶ್ನೆಗೆ ಇದೇ ಉತ್ತರ ನೋಡು ಅಂತ. ಆವಾಗ ಆ ಸಾಮಾನ್ಯನಿಗೆ ತಿಳಿಲಿಲ್ಲ. ಗುರುಗಳೇ, ಇನ್ನೂ ಸ್ವಲ್ಪ ವಿವರಿಸಿ ಹೇಳಿದ್ರೆ ಚೆನ್ನಾಗಿರುತ್ತೆ, ನನಗೇನು ಅರ್ಥ ಆಗಲಿಲ್ಲ ಅಂದಾಗ ಆ ರಮಣ ಮಹರ್ಷಿಗಳು ಹೇಳ್ತಾರೆ, ನೋಡಪ್ಪ, ಸಗಣಿ ಬುಟ್ಟಿಯನ್ನು ತಗೊಂಡು ನೀನು ನೀರು ತರಬೇಕು ಅಂತ ಬಾವಿಗೆ ಇಳಿದು, ಬಾವಿಯಲ್ಲಿ ಅದ್ದಿ ಅದ್ದಿ ಏನು ಮಾಡಿದೆ ಅಂದರೆ ನೀರು ತರೋ ಪ್ರಯತ್ನ ಮಾಡ್ತಾ ಇದ್ದಿ. ನೀರೆಲ್ಲ ಸೋರಿ ಹೋಗ್ತಾ ಇತ್ತು, ಆದರೆ ನೀನು ಪ್ರಯತ್ನ ಬಿಡಲಿಲ್ಲ. ಆ ಬುಟ್ಟಿಯನ್ನೇ ಮತ್ತೆ ಮತ್ತೆ ನೀರಲ್ಲಿ ಅದ್ದಿದ್ದಕ್ಕಾಗಿ ಅದಕ್ಕೆ ಮೆತ್ಕೊಂಡಂತಹ ಎಲ್ಲ ಸಗಣಿ ಎಲ್ಲ ಹೋಗಿ ಸ್ವಚ್ಛಾಗಿ ಈಗ ಹೊಸ ಬುಟ್ಟಿ ಥರ ಕಾಣ್ತಾ ಇದೆ, ಆಗಿಲ್ವೇ? ಅದೇ ಥರ ಮನಸ್ಸನ್ನೋದು ಒಂದು ಬುಟ್ಟಿ ಇದ್ದ ಹಾಗೆ. ಆ ಮನಸ್ಸಿನಲ್ಲಿ ಬೇಕಾದ ಬೇಡಾದ ಎಲ್ಲ ಗುಣಗಳನ್ನು ನಾವು ಇಟ್ಕೊಂಡಿರ್ತೀವಿ. ಪ್ರಪಂಚದ ಜೊತೆಗೆ ವ್ಯವಹಾರ ಮಾಡ್ತಾ ಇರೋವಾಗ ಅನೇಕ ಭಾವ, ದುರ್ಭಾವ, ಸದ್ಭಾವಗಳು ಆ ಬುಟ್ಟಿಯಲ್ಲಿ ಬಂದು ಬೀಳ್ತಾ ಇರ್ತವೆ. ಮನಸ್ಸು ಅನ್ನೋ ಬುಟ್ಟಿಲಿ ಅವು ಬುಟ್ಟಿಗೆ ಮೆತ್ಕೊಳ್ತಾ ಇರ್ತವೆ. ಆದರೆ ನಾವು ಆ ಬುಟ್ಟಿಯನ್ನು ಸ್ವಚ್ಛ ಮಾಡಿಕೊಳ್ಳೋ ಪ್ರಯತ್ನ ಮಾಡೋದಿಲ್ಲ. ಹಾಗಾಗಿ ನಾವೇನು ಮಾಡಬೇಕಾಗಿದೆ ಅಂತಂದರೆ, ಹೊರಗಿನ ಈ ಸಗಣಿ ಬುಟ್ಟಿಯನ್ನು ನೀರಲ್ಲಿ ಅದ್ದಿ ಅದ್ದಿ ಶುದ್ಧ ಮಾಡಿದಂತೆ ಮನಸ್ಸು ಅನ್ನೋ ಬುಟ್ಟಿನ ಈ ಅನುಭವ, ಚಿಂತನ, ಮಂಥನಗಳಲ್ಲಿ ನಾವು ಅದ್ದುವುದರ ಮೂಲಕವಾಗಿ ದುರ್ಭಾವಗಳನ್ನು ಕಳೆದುಕೊಂಡು ಸದ್ಭಾವಗಳನ್ನು ಬೆಳೆಸಿಕೊಳ್ಳುವುದರ ಮೂಲಕ ಮನೋಶುದ್ಧತೆಯನ್ನು ನಾವು ಮಾಡಿಕೊಳ್ಳಬಹುದು ಅನ್ನೋದನ್ನು ಗುರುಗಳು ಹೇಳಿದಾಗ ಆತನಿಗೆ ಬಹಳ ಸಂತೋಷ ಆಯಿತು. ಇಷ್ಟೇ ನೋಡಿ, ನಾವೆಲ್ಲ ಮಾಡಬೇಕಾದದ್ದು. ನಾವೇನೋ ಕೆಲವನ್ನು ಓದ್ಕೊಳ್ತೇವೆ, ಕೆಲ ವಿಚಾರಗಳನ್ನು ತಿಳ್ಕೊಳ್ತೇವೆ, ತಿಳಿದ ಓದಿದ ಎಲ್ಲ ವಿಚಾರಗಳೇ ಸಾಕಷ್ಟಾಯಿತು ಅಂತನ್ನೋ ಅಭಿಮಾನಕ್ಕೆ ಬಿದ್ದು ಬಿಡ್ತೇವೆ. ಎಲ್ಲರಿಗಿಂತಲೂ ನಾವೇ ಶ್ರೇಷ್ಠ ಅನ್ನೋ ಭಾವಕ್ಕೆ ಒಳಗಾಗ್ತೇವೆ. ಅಥವಾ ನಾವು ಬಹಳ ವಿಶೇಷ ಪ್ರಜ್ಞೆ ಉಳ್ಳವರು ಅನ್ನೋ ಭಾವದಲ್ಲಿ ಉಳಿದು ಎಲ್ಲವನ್ನ ನಾವು ದೂರ್ತಾ ಹೋಗ್ಬಿಡ್ತೇವೆ. ಬಹುಶಃ ಇದು ಯಾವುದರ ಅಗತ್ಯ ಇಲ್ಲ. ಎಲ್ಲರಿಗೂ ಅವರವರ ಅನುಭವವೇ ಬಹಳ ದೊಡ್ಡದು. ಅವರವರ ಅನುಭವ ಮೂಸೆಯಲ್ಲಿ ಎಲ್ಲರೂ ಎಲ್ಲರನ್ನು ನೋಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆ ಪ್ರಯತ್ನದಲ್ಲಿ ಅವರು ತಮ್ಮನ್ನೇ ತಾವು ಸುಧಾರಿಸಿಕೊಳ್ಳುವ, ಮನಸ್ಸನ್ನು ಸುಧಾರಿಸಿಕೊಳ್ಳುವ ಪ್ರಯತ್ನ ಮಾಡಲಾರದೆ ಉಳಿತಾರೆ. ಅದಕ್ಕಾಗಿ ನಾವು ತಿಳ್ಕೊಳ್ಬೇಕಾದದ್ದಿಷ್ಟೇ, ಒಳ್ಳೆಯ ವಿಚಾರಗಳನ್ನು ಯಾವ ಮೂಲೆಯಿಂದಲಾದರೂ ಬರಲಿ ಸ್ವಾಗತ ಮಾಡುವ, ಪ್ರೀತಿಯಿಂದ ಕೇಳೋ ಪ್ರಯತ್ನವನ್ನು ಮಾಡೋಣ. ಹೇಳೋ ಎಲ್ಲ ವಿಚಾರಗಳ ಮಧ್ಯದಲ್ಲಿ ನಮಗೂ ಕೂಡ ಒಂದಿಷ್ಟು ಸ್ವಾನುಭವದ ಅರಿವಿರುತ್ತಲ್ಲ, ಆ ಅರಿವಿನ ನೆಲೆಯಲ್ಲಿಯೇ ಬದುಕನ್ನು ಕಟ್ಟಿಕೊಳ್ಳುವ ಪ್ರಯತ್ನವನ್ನು ಮಾಡಿಬಿಟ್ರೆ ಬಹುಶಃ ಜೀವನ ಸಾರ್ಥಕತೆ ಕಡೆಯೇ ಸಾಗ್ತದೆ. ಅಂತಹ ಸಾರ್ಥಕ ಜೀವನಕ್ಕಾಗಿಯೇ ನಾವೆಲ್ಲ ಪ್ರಯತ್ನ ಮಾಡ್ತಾ ಇರೋದು. ಆದರೆ ಒಬ್ಬೊಬ್ಬರ ದಾರಿ ಬೇರೆಯಾಗಿರಬಹುದು, ಆದರೆ ಆ ಎಲ್ಲ ದಾರಿಗಳು ಒಂದೇ ನೆಲೆಯಲ್ಲಿ ಸಾಗ್ತಾ ಇದ್ದಾವೆ, ಆದರ್ಶದ ಸಾರ್ಥಕತೆಯ ಕಡೆಗೆ ಸಾಗ್ತಾ ಇದ್ದಾವೆ ಅನ್ನುವಂಥದ್ದನ್ನು ನಾವೆಲ್ಲರೂ ಲಕ್ಷಿಸಿ ಪರಸ್ಪರ ಒಬ್ಬರನ್ನೊಬ್ಬರು ಗೌರವಿಸಿ ಬದುಕುವ ಪ್ರಯತ್ನ ಮಾಡಿದ್ರೆ ಸಾಕೇನು. ಇಂಥ ಅನೇಕ ವಿಚಾರಗಳನ್ನು ಕೇಳುವಲ್ಲಿ ನಮಗನ್ಸುತ್ತೆ, ಹಾಗಾದರೆ ಯಾರು ಯಾವ ವಿಚಾರಗಳನ್ನು ವಿಮರ್ಶೆ ಮಾಡಬಾರ್ದೇನೋ? ವಿಮರ್ಶೆಗಳನ್ನ ಮಾಡಬೇಕು. ಒಂದು ಒಳ್ಳೆಯ ಮನಸ್ಸನ್ನು ನಿರ್ಮಾಣ ಮಾಡಿಕೊಂಡು ಆ ಒಂದು ಒಳ್ಳೆಯ ಮನಸ್ಸಿನಿಂದ ಒಳ್ಳೆಯ ವಿಚಾರಗಳನ್ನು ಅರ್ಥ ಮಾಡಿಕೊಳ್ಳುವ ದಿಸೆಯಲ್ಲಿ ನಮ್ಮ ಚರ್ಚೆ, ಚಿಂತನೆಗಳು ಮುಂದುವರಿಬೇಕೇ ವಿನಃ ನಾವು ಘರ್ಷಣೆಗಿಳಿಯುವ ಮಟ್ಟಿಗೆ ನಮ್ಮ ವಿಮರ್ಶೆಗಳು, ಚರ್ಚೆಗಳು ಬೆಳಿಬಾರ್ದು. ಘರ್ಷಣೆಗಳಿಂದ ನಾವು ಮಾಡೋದಿನ್ನೇನಿದೆ? ಹಾಗಾಗಿ ಒಬ್ಬ ಮಹಾತ್ಮ ಹೇಳ್ತಾನೆ, ವಾದಿಗೆ ಬೋಧನೀಗುವುದೇ, ನಿನ್ನ ನಾದದ ಬ್ರಹ್ಮವು ನರರಿಗಾಗುವುದೇ, ಓದಿ ಒದರಿ ಸಾಯುವುದೇ, ನಿನ್ನ ಮೋದದ ಗುಣಗಳು ಭಜನಿಗೋಗುವುದೇ, ಗಜಿಬಿಜಿ ಗುಣಗಳ ಬಿಡದೆ ಹೀಗೆ ಅಜಹರಿಗೊಲಿದರೆ ನಿಜ ಮುಕ್ತಿ ಕೊಡುವುದೇ, ವಾದಿಗೆ ಬೋಧನೀಗುವುದೇ ಅಂಥೇಳಿ. ವಾದ ಮಾಡ್ತಾ ಹೋಗೋದ್ರಲ್ಲಿ ಅರ್ಥ ಇಲ್ಲ. ವಾದ ಮಾಡ್ತಾ ಹೋದಾಗ ನಿಜವಾದ ಬೋಧ ನಮಗೆ ಅರ್ಥ ಆಗೋದಿಲ್ಲ. ಗಜಿಬಿಜಿ ಗುಣಗಳು ಮನಸ್ಸಿನಿಂದ ದೂರ ಆಗೋದಿಲ್ಲ. ಹಾಗಾಗಿ ವಾದಗಳನ್ನು ಬದಿಗಿಟ್ಟು ನಾವು
ಸತ್ಯವನ್ನು ತಿಳಿಯುವ ಪ್ರಯತ್ನವನ್ನು ಮಾಡ್ತಾ ಹೋಗಿಬಿಟ್ರೆ ಬಹುಶಃ ಶುದ್ಧತೆ ಅನ್ನೋದು ತಾನೇ ತಾನಾಗಿ ನಮ್ಮ ಮನಸ್ಸಿಗೆ ಬಂದ್ಬಿಡುತ್ತೆ, ದೇಹಕ್ಕೂ ಬಂದ್ಬಿಡುತ್ತೆ. ಇಂತಹ ಕಾರ್ಯವನ್ನು ಮಾಡ್ತಾ ಸಾಗಿರುವ ಒಬ್ಬಾತ ಪ್ರವಚನದಲ್ಲಿ ಹೇಳ್ತಾ ಇದ್ದ, ನಾನು ನನ್ನ ಜೀವನವನ್ನು ದೈಹಿಕವಾಗಿ ಮಾನಸಿಕವಾಗಿ ಭಾಳ ಶುದ್ಧವಾಗಿಟ್ಟುಕೊಂಡು ಕಳೀತಾ ಇದ್ದೇನೆ. ನನ್ನ ಜೀವನವನ್ನು ಆ ದಿಸೆಯಲ್ಲಿ ಅರ್ಥ ಮಾಡಿಕೊಂಡಿದ್ದೇನೆ. ನನ್ನ ಜೀವನವನ್ನು ಈ ಮಟ್ಟಿಗೆ ನಾನು ಸಂತೋಷ ಸಮೃದ್ಧಿಯಿಂದ ಕಳೀತಾ ಇದ್ದೀನಲ್ಲ, ಅದಕ್ಕೆ ಕಾರಣ ಒಂದೇ ಒಂದು ಓಂ ನಮಃ ಶಿವಾಯ ಅನ್ನೋ ಮಂತ್ರ. ಆ ಮಂತ್ರದಲ್ಲಿ ಬಹಳ ಶಕ್ತಿ ಇದೆ. ಅದನ್ನು ನಾವೆಲ್ಲ ಹೇಳೋ ಪ್ರಯತ್ನ ಮಾಡೋಣ. ಹೇಳ್ತಾ ಹೇಳ್ತಾ ಮನಸ್ಸನ್ನು ಸ್ಥಿರ ಮಾಡಿಕೊಳ್ಳೋಣ, ಮನಸ್ಸನ್ನು ನಾವು ಶುದ್ಧ ಮಾಡಿಕೊಳ್ಳೋಣ ಅಂತ ಹೇಳ್ತಾ ಇದ್ದ. ನೀವೆಲ್ಲರೂ ಆ ಪ್ರಯತ್ನ ಮಾಡ್ರಿ ಅಂತ ಎದುರಿಗೆ ಕೂತವರಿಗೆಲ್ಲ ಸಂದೇಶ ಕೊಡ್ತಾ ಇದ್ದ. ಆಗ ಕೂತಿರ್ತಕ್ಕಂಥ ಜನರ ಮಧ್ಯದಲ್ಲಿ ಒಬ್ಬಾತ ಎದ್ದು ನಿಂತು, ಅಲ್ಲ ನೀವೇನು ಹೇಳ್ತಾ ಇದ್ದೀರಿ, ಓಂ ನಮಃ ಶಿವಾಯ ಮಂತ್ರ ಅಂತೀರಲ್ಲ, ಅದೇನು ದೊಡ್ಡದು, ಅದೊಂದು ಶಬ್ದ ಅಷ್ಟೇ, ಅದರ ಬಗ್ಗೆ ನಾವೇನು ತಲೆ ಕೆಡಿಸ್ಕೊಳ್ಳೋ ಅಗತ್ಯವೇ ಇಲ್ಲ. ಆದರೆ ನೀವು ಸುಮ್ಮನೆ ಜನರಲ್ಲಿ ಮೂಢನಂಬಿಕೆ ಬಿತ್ತಾ ಇದ್ದೀರಿ. ಓಂ ನಮಃ ಶಿವಾಯ ಒಂದು ಯಕಶ್ಚಿತ್ ಒಂದು ಶಬ್ದ. ಆ ಶಬ್ದವನ್ನು ನೀವು ಭಾಳ ದೊಡ್ಡದು, ಭಾಳ ಮಹಾನ್, ಅದನ್ನು ಹೇಳೋದ್ರಿಂದ ಏನೇನೋ ಆಗತ್ತೆ ಅಂತ ಹೇಳ್ತೀರಲ್ಲ, ಇದನ್ನೆಲ್ಲ ನಿಲ್ಲಿಸ್ಬಿಡಿ ಅಂತ ಕೂಗ್ತಾ ಇದ್ದ. ಆವಾಗ ಆ ಉಪನ್ಯಾಸ ಕೊಡ್ತಕ್ಕಂಥ ಆ ವ್ಯಕ್ತಿ, ಆ ಗುರುಗಳು ಏನು ಹೇಳಿದರು ಅಂದರೆ, ನಿನಗೆ ಬಹುಶಃ ನಾ ಹೇಳೋದು ಅರ್ಥ ಆಗ್ತಾ ಇಲ್ಲ, ನೀನು ಭಾಳ ಅವಿವೇಕಿ ಇದ್ದೀಯ, ನೀನು ಭಾಳ ಧೂರ್ತ ಇದ್ದೀಯ, ನಿನ್ನಂಥವನನ್ನು ನಾನು ಎಲ್ಲಿ ನೋಡೇ ಇಲ್ಲ, ಅದಕ್ಕೆ ನಿನ್ನ ಮೂರ್ಖತನವನ್ನು ಬಿಡು, ನೀನು ಸ್ವಲ್ಪ ಈ ವಿಚಾರವನ್ನು ಅರ್ಥ ಮಾಡ್ಕೋ ಅಂತ ಕೂಗೆ ಹೇಳಿದರು ಉಪನ್ಯಾಸಕರು. ಆವಾಗ ಗುರುಗಳಿಗೆ, ಉಪನ್ಯಾಸಕರಿಗೆ ಪ್ರಶ್ನೆ ಮಾಡಿದ ಆ ಮನುಷ್ಯ, ಓಂ ನಮಃ ಶಿವಾಯ ಅಂದರೆ ಒಂದು ಯಕಶ್ಚಿತ್ ಶಬ್ದ, ಅದ್ರ ಬಗ್ಗೆ ನೀವೇನು ಇಷ್ಟು ದೊಡ್ಡದಾಗಿ ಹೇಳ್ತಾ ಇದ್ದೀರಲ್ಲ, ಅದೇನು ನಮ್ಮ ಮೇಲೆ ಪ್ರಯೋಜನ ಆಗುತ್ತೆ, ಏನು ಪರಿಣಾಮ ಮಾಡುತ್ತೆ ಅಂತ ಕೂಗಿದವ ಗುರುಗಳ ಕಡೆಯಿಂದ ಬೈಸ್ಕೊಂಡ ಮೇಲೆ, ಮೂರ್ಖ, ಧೂರ್ತ, ಅಯೋಗ್ಯ, ಅವಿವೇಕಿ ಅಂತ ಬೈಸ್ಕೊಂಡ ಮೇಲೆ ಸುಮ್ಮನಿರಲಾರ್ದೆ ಗುರುಗಳ ಹತ್ರ, ಆ ಉಪನ್ಯಾಸಕರ ಹತ್ರ ಅವಸರದಲ್ಲಿ ನಡ್ಕೊಂಡು ಬರ್ತಾ ಬರ್ತಾ ಬೈದಾಡ್ತಾ ಇರ್ತಾನೆ. ನನಗೇನು ಮೂರ್ಖ ಅಂದ್ರಲ್ಲ, ಅಯೋಗ್ಯ ಅಂದ್ರಲ್ಲ, ಎಷ್ಟರ ಮಟ್ಟಿಗೆ ನಿಮ್ಮ ಧೈರ್ಯ, ನಾನು ಭಾಳ ದೊಡ್ಡ ಮನುಷ್ಯ, ನಾನು ದೊಡ್ಡ ಶ್ರೀಮಂತ, ನನಗೆ ನೀವು ಹೀಗೆ ಅನ್ಬೋದೇನು, ಎಂಥ ಮಾತನ್ನು ನೀವು ಅಂದ್ರಲ್ಲ, ನಿಮ್ಮನ್ನು ಸುಮ್ಮನೆ ಬಿಡಬಾರ್ದು, ನಿಮ್ಮನ್ನು ಹೊಡೆದೇ ಬಿಡ್ತೀನಿ ಅಂತ ಹೇಳಿ ಕೂಗಾಡ್ತಾ ಕೈ ಮಾಡಿ ಹೊಡಿಲಿಕ್ಕೆ ಬಂದ. ಆವಾಗ ಕೂತಿರ್ತಕ್ಕಂಥ ಜನ ಎಲ್ಲ ಹೊಡೆಯೋದನ್ನು ನಿಲ್ಲಿಸಿದ್ರು. ಏನೋ ಗುರುಗಳಿಗೆ ಹೊಡಿತೀನಪ್ಪ, ನಿಲ್ಲು ಸುಮ್ಮನೆ ಅಂತ ಹೇಳಿ ನಿಲ್ಲಿಸಿದ್ರು. ಆವಾಗ ಆತ ಸಿಟ್ಟಿನ ಭರದಲ್ಲಿ ಹೊಡಿಲಿಕ್ಕೆ ಬಂದವ ಸಿಟ್ಟಿನಲ್ಲೇ ನಿಂತ್ಕೊಂಡಿದ್ದ. ಆಗ ಗುರುಗಳು ಹೇಳಿದರು, ಯಾಕಪ್ಪ ಈ ಸಿಟ್ಟು ಬಂತು ನಿನಗೆ, ನನ್ನನ್ನು ಹೊಡೆಯೋ ಮಟ್ಟಿಗೆ ನಿನಗೆ ಸಿಟ್ಟು ಬಂತಲ್ಲ, ಯಾಕೆ ಅಂತ ಕೇಳಿದ್ರು. ಆವಾಗ ಆತ ಹೇಳ್ತಾನೆ, ಅಲ್ಲ ನಾನು ದೊಡ್ಡ ಮನುಷ್ಯ, ನಾನು ಊರಲ್ಲೇ ಗಣ್ಯ ವ್ಯಕ್ತಿ, ನನಗೆ ನೀವು ಹಂಗೆ ಅನ್ಬೋದೇನು, ಮೂರ್ಖ, ಅಯೋಗ್ಯ, ಅವಿವೇಕಿ, ಧೂರ್ತ ಅಂತ ಬೈಬೋದೇನು, ಎಂಥ ದೊಡ್ಡ ಮಾತು ಬೈದು ಬಿಟ್ರಲ್ಲ ನೀವು, ಅದಕ್ಕೆ ನನಗೆ ಸಿಟ್ಟು ಬಂತು ಅಂದ. ಆವಾಗ ಗುರುಗಳು ಹೇಳಿದರು, ಅಲ್ಲಪ್ಪ ಅವೆಲ್ಲ ಒಂದೊಂದು ಶಬ್ದ, ಅವಿವೇಕಿ, ಧೂರ್ತ, ದುಷ್ಟ, ದುರುಳ ಅನ್ನೋದೆಲ್ಲ ಒಂದೊಂದು ಶಬ್ದಗಳಷ್ಟೇ, ಅವುಗಳ ಬಗ್ಗೆ ನೀನು ಯಾಕೆ ತಲೆ ಕೆಡಿಸ್ಕೊಳ್ತೀಯಪ್ಪ, ಸಮಾಧಾನ ಇರ್ಬೋದಿತ್ತಲ್ಲ ಅಂದರು. ಆವಾಗ ಆತ ಹೇಳ್ತಾನೆ, ಅಲ್ರಿ ಸಮಾಧಾನ ಹೆಂಗಿರೋಕ್ಕಾಗ್ತದೆ, ಅವುಗಳು ಶಬ್ದ ಖರೆ, ಆದರೆ ಎಂಥ ದೊಡ್ಡ ಪರಿಣಾಮ ಮಾಡ್ತಾವು, ಧೂರ್ತ, ದುರುಳ, ದುಷ್ಟ ಅಂತಂದ್ರೆ ಸಾಮಾನ್ಯೇನು, ಅದಕ್ಕೆ ನನಗೆ ಭಾಳ ಸಿಟ್ಟು ಬಂತು ಅಂತ ಶಬ್ದ ಉಪಯೋಗ ಮಾಡಿದ್ದಕ್ಕೆ ಅಂತಂದಾಗ ಆವಾಗ ಗುರುಗಳು ಹೇಳ್ತಾರ, ನೋಡಪ್ಪ ಯಕಶ್ಚಿತ್ ಶಬ್ದಗಳೇ ನಿನಗಿಷ್ಟು ಉದ್ವೇಗವನ್ನು ಉಂಟು ಮಾಡೋದ್ವಲ್ಲ, ಇಷ್ಟು ಸಿಟ್ಟು ಬರೆಸಿದ್ವಲ್ಲ, ಅದಕ್ಕಾಗಿ ಓಂ ನಮಃ ಶಿವಾಯ ಎನ್ನುವಂಥದ್ದು ಅದೊಂದು ತಾರಕ ಮಂತ್ರ ಅಂತ ನಾನು ಯಾಕೆ ಹೇಳಿದೆ, ಆ ಮಂತ್ರೋಚ್ಚಾರಣೆ ಮಾಡೋದ್ರಿಂದ ಒಳ್ಳೆಯದಾಗತ್ತೆ ಅಂತ ಯಾಕೆ ಹೇಳಿದೆ ಅನ್ನೋದು ನಿನಗೆ ಈಗ ಸ್ಪಷ್ಟ ಆಗ್ಬೋದು ನೋಡು
ಶಬ್ದಗಳು ನಮ್ಮ ಮನಸ್ಸಿನ ಮೇಲೆ ಯಾವ ಪರಿಣಾಮ ಉಂಟು ಮಾಡ್ತವೆ, ಆ ಶಬ್ದಗಳು ಉಂಟು ಮಾಡೋ ಪರಿಣಾಮ ನಮ್ಮ ಆರೋಗ್ಯದ ಮೇಲೆ ಯಾವ ಪರಿಣಾಮ ಮಾಡುತ್ತೆ, ನಮ್ಮ ಇಡೀ ಶಾರೀರಿಕ ವ್ಯವಸ್ಥೆಯ ಮೇಲೆ ಯಾವ ಪರಿಣಾಮ ಮಾಡುತ್ತೆ ಅನ್ನೋದನ್ನು ಸ್ವಲ್ಪ ವಿಚಾರಿಸಿ ನೋಡಪ್ಪ. ಸಿಟ್ಟಿಗೆ ಒಳಗಾದಂತಹ ನೀನು ಯಕಶ್ಚಿತ್ ಧೂರ್ತ, ದುರ್ಳ, ದುಷ್ಟ, ಅವಿವೇಕಿ, ಅಯೋಗ್ಯ ಅನ್ನೋ ಶಬ್ದಗಳನ್ನು ಕೇಳಿದ ಕೂಡಲೇ ನಿನ್ನೊಳಗೊಂದು ಉದ್ವೇಗ ಆಯಿತು. ಆ ಉದ್ವೇಗದಿಂದ ನೀನು ಬಹಳಷ್ಟು ಹೃದಯ ಕಂಪನಕ್ಕೆ ಒಳಗಾದೆ. ಮುಖ ಅಗಲಾಯಿತು, ಕಣ್ಣಗಲಾಯಿತು, ಕಣ್ಕೆಂಪಾಯಿತು, ಕುತ್ತಿಗೆ ಬಿಗೀತು, ಸಿಟ್ಟು ಬಂತು, ಹೊಡಿಲಿಕ್ಕೆ ಬಂದೆ. ಇಷ್ಟೆಲ್ಲ ಪರಿಣಾಮವನ್ನು ನೀ ಅನುಭವಿಸಿದೆಲ್ಲ ಒಂದು ಶಬ್ದದಿಂದ. ಇದು ಕೆಟ್ಟ ಪರಿಣಾಮ. ಅದೇ ಓಂ ನಮಃ ಶಿವಾಯ ಉಚ್ಚಾರವನ್ನು ಮಾಡ್ತಾ ಹೋದಾಗ ಯಾಕೆ ನಿನಗೆ ಒಳ್ಳೆಯದಾಗತ್ತೆ ಅಂತ ಹೇಳಿದೆ ಅಂದರೆ, ಆ ಶಬ್ದವನ್ನು ಉಚ್ಚಾರ ಮಾಡ್ತಾ ಹೋದಾಗ ನಿನ್ನ ಮನಸ್ಸು ಶಾಂತಗೊಂಡು ಮನಸ್ಸಿನ ಜೊತೆಗೆ ಭಾವ ಶಾಂತವಾಗಿ ಹೃದಯದ ಮೂಲಕ ರಕ್ತ ಪರಿಚಲನೆ ಶಾಂತವಾಗಿ ಶರೀರದ ತುಂಬೆಲ್ಲ ಆಗ್ತಾ ಆಗ್ತಾ ಪಚನಕ್ರಿಯೆ ಇನ್ನಿತರೆ ಎಲ್ಲ ಶಾರೀರಿಕ ವ್ಯವಸ್ಥೆಗಳು, ಆಂತರಂಗಿಕ ಎಲ್ಲ ವ್ಯವಸ್ಥೆಗಳು ಸುಲಭವಾಗಿ ಸುಸೂತ್ರವಾಗಿ ಸಾಗ್ತವೆ ಅನ್ನೋದರಲ್ಲಿ ಸಂಶಯ ಇಲ್ಲ. ಹಾಗಾಗಿ ನೀನು ಒಳ್ಳೆಯ ವಿಚಾರಗಳನ್ನು ಮೆಲುಕು ಹಾಕು. ಇಂಥ ಮಂತ್ರಗಳನ್ನು ನೀನು ಪಠಣ ಮಾಡು. ಆ ಮೂಲಕವಾಗಿ ಒಳ್ಳೆಯ ಭಾವನೆಯನ್ನು ಹೊಂದುವುದರ ಮೂಲಕ ಒಳ್ಳೆಯ ಬದುಕನ್ನೇ ಕಟ್ಟಿಕೊಳ್ಳಬೇಕು ಅನ್ನೋದನ್ನು ನಾನು ಹೇಳ್ತಾ ಇದ್ನಪ್ಪ ಅಂತಂದಾಗ ಆ ಸಿಟ್ಟಿಗೊಳಗಾದ ಮನುಷ್ಯ ಸಮಾಧಾನವಾಗಿ ಕ್ಷಮೆ ಕೇಳ್ತಾನೆ. ಹೌದು, ನೀವು ಹೇಳಿದ್ದು ಸತ್ಯವಾದದ್ದು. ನಾವು ಉಚ್ಚಾರ ಮಾಡೋ ಪ್ರತಿ ಶಬ್ದಗಳು ನಮ್ಮ ಮನಸ್ಸಿನ ಮೇಲೆ, ನಮ್ಮ ಭಾವನೆಗಳ ಮೇಲೆ ಪರಿಣಾಮ ಮಾಡ್ತವೆ. ಮನಸ್ಸು ಭಾವಗಳ ಮೇಲೆ ಪರಿಣಾಮ ಮಾಡೋದ್ರ ಮೂಲಕ ಆರೋಗ್ಯದ ಮೇಲೆ ಪರಿಣಾಮ ಮಾಡ್ತವೆ. ಶಾರೀರಿಕ ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮವನ್ನು ಮಾಡಿ ನಮ್ಮ ಜೀವನವನ್ನು ಅವು ಸರಿಯಾಗಿಯೋ ಅಥವಾ ಅಸ್ತವ್ಯಸ್ತವಾಗಿಯೋ ಇರುವಂತೆ ಮಾಡಿಬಿಡ್ತಾವಲ್ಲ. ಅದಕ್ಕಾಗಿ ಅಸ್ತವ್ಯಸ್ತ ಮಾಡುವ ವಿಚಾರಗಳನ್ನು ಬದಿಗಿಟ್ಟು ಜೀವನವನ್ನು ಸ್ವಸ್ಥವಾಗಿ ಕಳೆಯೋದಕ್ಕೆ ಪೂರಕವಾಗಿ ಕೆಲಸ ಮಾಡುವ ಒಳ್ಳೆಯ ಮಾತುಗಳನ್ನು ಕೇಳೋಣ, ಒಳ್ಳೆಯ ಮಂತ್ರಗಳನ್ನು ಉಚ್ಚಾರ ಮಾಡೋಣ. ಆ ರೀತಿಯಲ್ಲಿ ಒಳ್ಳೆಯ ಬದುಕಿಗೆ ನಾವೇ ಮುನ್ನುಡಿಯನ್ನು ಬರೆದುಕೊಳ್ಳೋಣ ಅನ್ನುವುದನ್ನು ಈ ಮೂಲಕವಾಗಿ ನಾವು ಹೇಳ್ತಾ ಬರ್ತೀವಿ. ಅಂಥ ಒಳ್ಳೆ ಬದುಕಿನ ಸೂತ್ರಗಳನ್ನು ಮಹನೀಯರು ಹೇಳ್ತಾ ಬಂದಿದ್ದಾರಲ್ಲ, ಆ ಸೂತ್ರಗಳು ನಿಜಗುಣ ಶಿವಿಗಳವರ ಒಂದು ಪದ್ಯದಲ್ಲಿ ಬಹಳ ಸುಲಭವಾಗಿ ಹರಿದು ಬಂದಿದ್ದಾವೆ. ಮೊದಲ ಪದ್ಯ, ಕೈವಲ್ಯ ಪದ್ಧತಿಯ ಮೊದಲ ಪದ್ಯ ಭಾಳ ಚೆನ್ನಾಗಿದೆ ನೋಡಿ. ಶ್ರೀ ಗುರು ವಚನೋಪದೇಶವನ್ನಾಲಿಸಿದಾಗಳಹುದು ನರರಿಗೆ ಮುಕ್ತಿ, ದುರಿತ ಕರ್ಮವನ್ನೊಲ್ಲದಿರು ಪುಣ್ಯವನೇ ಮಾಡು, ಹರನಡಿವಿಡಿ ಶಾಂತರೊಡನಾಡು, ಕರುಣವಿರಲಿ ಜೀವರುಳು ನೀತಿವಿದನಾಗು, ಪೊರೆಪೊರ್ದಿದರನೆಂದು ಬೆಸಸುವ ಭವಮಾಲೆಗಲಸು ಪುಸಿಯದಿರು, ಎಡರು ಬಂದು ಕವಿಯಲಂಜದಿರು, ತವೆ ಮದವಳಿ ತತ್ವಸಂತತಿಯನ್ನು ವಿವರಿಸಿ ನೋಡೆಂದು ತಿಳಪುವ, ನಿಂದಿಸಿ ನುಡಿಯದಿರಾರನು ಮನಸ್ಸಿಗೆ ಬಂದಂತೆ ನಡೆಯದಿರಿಹದಲ್ಲಿ, ಕುಂದು ಒಡೆಯದಿರು ಕಾಮಾದಿಗಳನ್ನು ಜಯಿಸೆಂದು ಕೈವಿಡಿದನುಗ್ರಹಿಸುವ, ಆರು ನಾನೆಂದು ವಿಚಾರಿಸು ವಿಷಮ ಸಂಸಾರವಿದನು ಕನಸೆಂದರಿ, ಮರಮರ್ಧನ ಶಂಭುಲಿಂಗವನೊಲಿಸಿ ಗಂಭೀರ ಸುಖದೊಳಿರು. ಹೀಗೆ ಅನೇಕ ಒಳಿತಾದ ಮಾತುಗಳನ್ನು ಹೇಳ್ತಾ ಬಂದ್ರಲ್ಲ, ಇವುಗಳನ್ನು ಹೇಳ್ತಾ ಹೋಗುವ ಮತ್ತು ಅದರಂತೆ ನಡೆದುಕೊಳ್ಳುವ ಪ್ರಯತ್ನ ನಮ್ಮ ಜೀವನಕ್ಕೆ ಎಷ್ಟು ಸಾಫಲ್ಯತೆಯನ್ನು ಉಂಟು ಮಾಡುತ್ತದಲ್ಲ. ಇದನ್ನೇ ಸುಲಭ ಮಾಡಿ ಹೇಳಿದ್ರು ಮತ್ತೊಂದಿಷ್ಟು ಮಾತುಗಳಲ್ಲಿ ಶರೀಫ ಶಿವಯೋಗಿಗಳು. ಕೆಳಜಾಣ ಶಿವಧ್ಯಾನ ಮಾಡಣ್ಣ, ನಿನ್ನೊಳಗ ನೀ ತಿಳಿದ ನೋಡಣ್ಣ. ಒಳ್ಳೆಯ ಮಾತುಗಳನ್ನು ಧ್ಯಾನ ಮಾಡಿಕೋ, ಧ್ಯಾನಾತ್ಮಕವಾಗಿ ಒಳ್ಳೆಯದನ್ನು ಒಳಗೊಳಿಸಿಕೋ, ಆ ಮೂಲಕ ಜಾಣನಾಗು ಅನ್ನೋದನ್ನು ಹೇಳ್ತಾ ಬಂದರು. ಜಾಣನಾಗು, ವಿಶೇಷನಾಗು ಅಂತ ಹೇಳ್ತಾ ಬಂದರು. ಕೆಳಜಾಣ ಶಿವಧ್ಯಾನ ಮಾಡಣ್ಣ, ನಿನ್ನೊಳಗ ನೀ ತಿಳಿದ ನೋಡಣ್ಣ. ಕಾಶಿ ಯಾತ್ರೆ ಚೆನ್ನಾಗಿ ಮಾಡು,
ಹಸಿದು ಬಂದವರಿಗೆ ಅನ್ನವ ನೀಡು, ದಾನ ಧರ್ಮವ ನಿತ್ಯದಿ ಮಾಡಣ್ಣ, ನಿನ್ನೊಳಗ ನೀ ತಿಳಿದ ನೋಡಣ್ಣ, ಕೇಳೋ ಜಾಣ ಶಿವಧ್ಯಾನ ಮಾಡಣ್ಣ. ಸೊಕ್ಕವ ಸುಟ್ಟು ಬೂದಿಯ ಮಾಡು, ಗರ್ವವೆಂಬುದ ಹರಾಣ ಮಾಡು, ಸಿಟ್ಟು ಬಂದಾಗ ನಿಧಾನ ಮಾಡಣ್ಣ, ನಿನ್ನೊಳಗ ನೀ ತಿಳಿದ ನೋಡಣ್ಣ. ಕೇಳ ಜಾಣ ಶಿವಧ್ಯಾನ ಮಾಡಣ್ಣ, ನಿನ್ನೊಳಗ ನೀ ತಿಳಿದ ನೋಡಣ್ಣ. ರೋಗವ ನೋಡಿ ಔಷಧ ಕೊಡು, ಬೆಳ್ಳ ಬೆಳತನ ಬೋಧವ ಮಾಡು, ಕಟ್ಟಿಗೆ ಕುಂತ ಕಚೇರಿ ಮಾಡು, ಮಾರಿ ನೋಡಿ ನ್ಯಾಯ ಹೇಳಬ್ಯಾಡಣ್ಣ, ನಿನ್ನೊಳಗ ನೀ ತಿಳಿದ ನೋಡಣ್ಣ, ಕೇಳ ಜಾಣ ಶಿವಧ್ಯಾನ ಮಾಡಣ್ಣ. ಲಾಭವ ನೋಡಿ ವ್ಯಾಪಾರ ಮಾಡು, ಎಂಟೆಂಟ ದಿನಕ್ಕೊಮ್ಮೆ ಲೆಕ್ಕವ ಮಾಡು, ಸ್ನೇಹ ಕಂಡಲ್ಲಿ ವಸ್ತಿಯ ಮಾಡಣ್ಣ, ನಿನ್ನೊಳಗ ನೀ ತಿಳಿದ ನೋಡಣ್ಣ, ಕೇಳೋ ಜಾಣ ಶಿವಧ್ಯಾನ ಮಾಡಣ್ಣ, ನಿನ್ನೊಳಗ ನೀ ತಿಳಿದ ನೋಡಣ್ಣ. ಸಹಕಾರ ಕಂಡಲ್ಲಿ ಸಲಾಮ ಮಾಡು, ವೈರಿಯ ಕಂಡಲ್ಲಿ ಧೈರ್ಯ ಮಾಡು, ಮಡದಿಯ ನುಡಿ ಕೇಳಿ ಜಗಳಕ್ಕಿನ್ನೊಬ್ಬರ ಕೂಡ ಹೋಗಬ್ಯಾಡಣ್ಣ, ನಿನ್ನೊಳಗ ನೀ ತಿಳಿದ ನೋಡಣ್ಣ, ಕೇಳೋ ಜಾಣ ಶಿವಧ್ಯಾನ ಮಾಡಣ್ಣ, ನಿನ್ನೊಳಗ ನೀ ತಿಳಿದ ನೋಡಣ್ಣ. ತಂದೆ ತಾಯಿಯ ಸೇವಾ ಮಾಡು, ಮೋಕ್ಷಕ ಮಾರ್ಗದ ಹಾದಿಯ ಹಿಡಿಯೋ, ಶಿಶುನಾಳ ದೀಶನ ಪಾದಕ ಹೊಂದಣ್ಣ, ನಿನ್ನೊಳಗ ನೀ ತಿಳಿದ ನೋಡಣ್ಣ, ಕೇಳೋ ಜಾಣ ಶಿವಧ್ಯಾನ ಮಾಡಣ್ಣ, ನಿನ್ನೊಳಗ ನೀ ತಿಳಿದ ನೋಡಣ್ಣ. ನೋಡಿ ಎಂಥ ಅದ್ಭುತವಾದ ಮಾತುಗಳಿದಾವಲ್ಲ. ಈ ಮಾತುಗಳನ್ನು ಕೇಳಿಸಿಕೊಳ್ಳೋದಷ್ಟೇ ಅಲ್ಲ, ಮತ್ತೆ ಮತ್ತೆ ನೆನಪಿಸಿಕೊಳ್ಳೋದು, ಮತ್ತೆ ಮತ್ತೆ ನೆನಪಿಸಿಕೊಳ್ಳೋದಷ್ಟೇ ಅಲ್ಲ, ಅವೆಲ್ಲವುಗಳನ್ನು ನಮ್ಮ ನಡೆ ನುಡಿಗಳಲ್ಲಿ ಹಾಸುಹೊಕ್ಕಾಗಿ ಮಾಡಿಕೊಳ್ಳೋದು. ಆ ಮೂಲಕವಾಗಿ ನಾವು ನಮ್ಮ ಮನಸ್ಸನ್ನು ತೊಳೆದುಕೊಳ್ಳಬಹುದು. ಆ ಮನಸ್ಸನ್ನು ತೊಳೆದುಕೊಳ್ಳುವುದರ ಮೂಲಕವಾಗಿ ನಾವು ಬದುಕನ್ನೇ ಉದ್ಧರಿಸಿಕೊಳ್ಳಬಹುದು ಅಂತ ಹೇಳ್ತಾ ಇವತ್ತಿನ ಪ್ರವಚನಕ್ಕೆ ಮಂಗಲವನ್ನು ಹೇಳೋಣ. ಶರಣಾರ್ಥಿ.